ಜೂನ್ 8ನೇ ತಾರೀಕು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿರೋ ಅಂತ ವಿ ಸೋಮಣ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೋಮಣ್ಣ ಅವರೇ, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಇವತ್ತು ತಾವು ಕೂಡ ದೆಹಲಿಗೆ ಹೋಗ್ತಾ ಇದ್ದೀರಿ. ಏನೆಲ್ಲ ನಿರೀಕ್ಷೆಗಳಿದೆ ಮೊದಲೇ ಬಾರಿಗೆ ಸಂಸತ್ತನ್ನ ಪ್ರವೇಶ ಮಾಡ್ತಿರುವಂತ ಈ ಒಂದು ಸಂದರ್ಭದಲ್ಲಿ? ಒಂದು, ದೇಶಕ್ಕೆ ಭವಿಷ್ಯ ಇದೆ. ಭವಿಷ್ಯದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ 10 ವರ್ಷ ತನ್ನ ಅಧಿಕಾರವನ್ನು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮಾಡಿದ ಮೇಲೆ ನಮಗೊಂದು ಎಚ್ಚರಿಕೆ ಗಂಟೆಯನ್ನು ಕೂಡ ದೇಶದ ಜನ ಕೊಟ್ಟಿದ್ದಾರೆ. ದೇಶದ ಇನ್ನು ಮುಂದಿನ ದಿನಗಳಲ್ಲಿ ದೇಶದ ಹಿತದ ಜೊತೆಯಲ್ಲಿ ಸಾಮಾನ್ಯ ಜನರ ಒಳಿತಿಗೂ ಕೂಡ ಹೆಜ್ಜೆ ಆಗ್ತಕ್ಕಂಥದ್ದಕ್ಕೆ ಇದೊಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀರಿ ಸಂಸದರಾಗಿ. ತುಮಕೂರಿಗೆ ಮುಂದಿನ 5 ವರ್ಷ ಕನಸೇನು ಸೋಮಣ್ಣ ಅವ್ರದ್ದು? ತುಮಕೂರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 2 ಕಡೆ 3 ಕಡೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿದೆ. ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಇನ್ಫ್ರಾಸ್ಟ್ರಕ್ಚರ್ಗೆ ಹೇಳಿ ಮಾಡಿಸ್ದಂಗಿದೆ. ಸಾಮಾನ್ಯ ಜನ ವಾಸ ಮಾಡ್ತಕ್ಕಂಥ ಒಂದು ಜಿಲ್ಲೆ ಆಗಿದೆ. ಹೃದಯ ಶ್ರೀಮಂತಿಕೆ ಇದೆ. ತಪೋಭೂಮಿಯ ಕೇಂದ್ರವಾಗಿದೆ. ಪರಮ ಪೂಜ್ಯ ನಡೆದಾಡುವ ದೇವರ ಒಂದು ಕರ್ಮಭೂಮಿ ಆಗಿದೆ. ಪರಮ ಪೂಜ್ಯ ಆದಿಚುಂಚನಗಿರಿ ಮಹಾಸ್ವಾಮಿಗಳವರ ಒಂದು ಸಂದೇಶವನ್ನು ಜೊತೆಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ಕೆಲಸಗಳಾಗ್ತಾ ಇದೆ. ಇಂಥ ಪವಿತ್ರವಾದ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯ ಆಗಿರೋದು ನನಗೆ ಹೆಮ್ಮೆಯ ವಿಚಾರ. ನನ್ನ 45 ವರ್ಷದ ಅನುಭವ ಏನಿದೆ, ಚಿಂತನೆ ಏನಿದೆ, ಆ ಎಲ್ಲವನ್ನು ಕೂಡ ಈ 5 ವರ್ಷದಲ್ಲಿ ಆ ಭಾಗದ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನನ್ನ ಕಡೆ 2 ಪ್ರಶ್ನೆ ಸರ್. 11 ತಿಂಗಳ ವನವಾಸ, ಸೋಮಣ್ಣ ಅವರ ಮುಖದಲ್ಲಿ ನಗು ಇವತ್ತು ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ದೊಡ್ಡವರು ಹೇಳಿದಾಗ ನಾನು ತೆಗೆದುಕೊಂಡಂಥ ಕೆಲವು ತೀರ್ಮಾನ ನನಗೂ ಮುಜುಗರ ಅನ್ನೋದು ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದು ಪಕ್ಷದ ಸಂದೇಶ. ಅದರಿಂದ ಆಗಿರ್ತಕ್ಕಂಥ ಕೆಲವು ಕೈ ಘಟನೆಗಳು ನನ್ನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗಿದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಏನು ಜನ ಇವತ್ತು ಪಕ್ಷ ನನಗೆ ಇಷ್ಟೆಲ್ಲ ಮಧ್ಯದಲ್ಲೂ ಕೂಡ ಪಕ್ಷ ನನಗೆ ಗೌರವವಾಗಿ ನಡೆಸ್ಕೊಂಡು ಅಭ್ಯರ್ಥಿ ಮಾಡ್ತು. ಜನ ಹೊರಗಿನವರು ಅಂತ ಏನೆಲ್ಲ ಹೇಳಿದ್ರು ಕೂಡ ಒಂದು ಸಣ್ಣದು ಕೂಡ ಅದನ್ನು ಲೆಕ್ಕಿಸದೆ ಸನ್ಮಾನ್ಯ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಸಾಹೇಬರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ರಾಜ್ಯ ಅಧ್ಯಕ್ಷರಾದ ವಿಜಯನ್ ರಾವರು, ನಮ್ಮ ಪಕ್ಷ ಮತ್ತು ಜನತಾದಳ ಒಟ್ಟಾಗಿ ಸೇರಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕರಾದ ನಮ್ಮ ಸಹೋದರ ಅಶೋಕ್ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ರಿಂದ ಆ ಭಾಗದ ಜನತಾದಳ BJP ಕೊನೆಯ ಹಂತದ ಕಾರ್ಯಕರ್ತರು ಕೂಡ ಈ ಚುನಾವಣೆಯಲ್ಲಿ ಸೋಮಣ್ಣವ್ರು ಗೆಲ್ಲಿಸಬೇಕು, ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಮಾಡಿದ್ದಾರೆ. ಅಲ್ಲಿಯ ಲೋಕಸಭಾ ಸದಸ್ಯರಾಗಿದ್ದಂಥ ಹಿರಿಯರಾದ ಬಸವರಾಜ್ ಅವರು ಮತ್ತು ಎಲ್ಲ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರು ಒಂದು ದೊಡ್ಡ ಹಿಂಡು ಎಲ್ಲಕ್ಕಿಂತ ಮಿಗಿಲಾಗಿ ಒಳಿತನ್ನು ಬಯಸ್ತಕ್ಕಂಥ, ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಎಲ್ಲ ಪಕ್ಷದವರು ಕೂಡ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ. ಈ ಚುನಾವಣೆ ಒಂದು ರೀತಿ ಜನತಾದಳ BJPಯ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ನನ್ನ ಕೆಲಸವನ್ನು ನೋಡಿರ್ತಕ್ಕಂಥ ಪುಣ್ಯಾತ್ಮರು, ಹೃದಯ ಶ್ರೀಮಂತರು ನಮಗೆ ಈ ಗೆಲುವಿನಲ್ಲಿ ಕಾರಣರಾಗಿದ್ದಾರೆ. ನನ್ನ ಭಾವನೆ ಇಷ್ಟೇ, ಹೇಗಾದರೂ ಮಾಡಿ 28 ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಸರ್ವಸ್ವವನ್ನು ಕೂಡ ಮುಡುಪಾಗಿಡ್ತೀವಿ. ನನ್ನ ಕಡೆ ಪ್ರಶ್ನೆ ಸರ್. ಬರೋಬ್ಬರಿ 1.25 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದೀರಿ. ಚುನಾವಣಾ ಹೊಸ್ತಿಲಿನಲ್ಲಿ 9 ಜನ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಿಗೆ ಮಣೆ ಹಾಕಿತ್ತು BJP. ಅದರಲ್ಲಿ ತಾವು ಕೂಡ ಒಬ್ರು. 4 ಸೋತಿದ್ದಾರೆ, 5 ಜನ ಗೆದ್ದಿದ್ದಾರೆ. ಈಗ ಸಚಿವ ಸಂಪುಟ ರಚನೆ ಆಗುವಂತ ಸಂದರ್ಭ. ವಿ ಸೋಮಣ್ಣ ಹಿರಿಯ ರಾಜಕಾರಣಿಗಳು, ಅವರ ಅನುಭವವನ್ನು ಪರಿಗಣಿಸಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗತ್ತಾ? ತಾವು ರೇಸ್ನಲ್ಲಿ ಇದ್ದೀರಾ ಹೇಗೆ? ನಾನು 94, 95, 96 ಮಂತ್ರಿ ಆದವನು. ಜಗದೀಶ್ ಶೆಟ್ಟರು ಆವಾಗ ವಿರೋಧ ಪಕ್ಷದ ನಾಯಕರು. ಬಸವರಾಜ ಬೊಮ್ಮಾಯಿ ಅವರು MLC ಆಗಿದ್ದರು. ಮತ್ತು ಸುಮಾರು ಜನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರನ್ನ, ಬೊಮ್ಮಾಯಿಯವ್ರನ್ನ, ರಾಮಕೃಷ್ಣ ಹೆಗಡೆ ಅವ್ರನ್ನ, ಯಡಿಯೂರಪ್ಪನವ್ರನ್ನ, ಅನೇಕ ಬೇರೆ ಬೇರೆ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ನನ್ನ ಒಡನಾಟ ಇದೆ.
ನನಗೊಂದು ಸಂತೋಷ, ರಾಷ್ಟ್ರದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ನನ್ನನ್ನು ಮತ್ತೆ ಸೋತವನ್ನು ಕರೆದು ಪಕ್ಷದ ರಾಜ್ಯ ಘಟಕಕ್ಕೂ ಕೂಡ ತಿಳಿಸಿ ನನಗೆ ಮುಖ್ಯವಾಹಿನಿಗೆ ತಂದಿದ್ದಾರೆ. ಪಕ್ಷ ಏನು ಮಾಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರು 14 ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬನೇ ಸೋಮಣ್ಣ ವೀರಶೈವ ಲಿಂಗಾಯತನಾಗಿರೋದು. ಸುಮಾರು 120 ವಿಧಾನಸಭಾ ಕ್ಷೇತ್ರಗಳು, 14 ಲೋಕಸಭೆಯಲ್ಲಿ ಒಂದೇ ಒಂದು ವೀರಶೈವ ಲಿಂಗಾಯತ ಲೋಕಸಭಾ ಸದಸ್ಯನಾಗಿದ್ದೀನಿ. ಇದನ್ನು ಯಾವ ರೀತಿ ಅವ್ರು ಕನ್ಸಿಡರ್ ಮಾಡ್ತಾರೋ ಪಕ್ಷಕ್ಕೆ ಬಿಟ್ಟಿದ್ದು, ನಾಯಕರು ಬಿಟ್ಟಿದ್ದು. ಅದ್ರ ಒಂದು, ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಆಗಿರ್ತೀನಿ. ಬಸವರಾಜ ಬೊಮ್ಮಾಯಿಯವರು ಮತ್ತು ಜಗದೀಶ್ ಶೆಟ್ಟರು ಈಗಾಗಲೇ ಇಬ್ಬರು ಕೂಡ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಾಕಷ್ಟು ಅನುಭವ ಇದೆ, ನಡೀತದೆ. ಈ ಭಾಗದಲ್ಲಿ ನನ್ನದೇ ಆದಂಥ ದೃಷ್ಟಿಕೋನ ಇದೆ, ನನ್ನದೇ ಆದಂಥ ಒಡನಾಟ ಇದೆ. ಆದ್ದರಿಂದ ಪಕ್ಷ ತೀರ್ಮಾನ ಏನು ಮಾಡ್ತದೆ ನೋಡೋಣ. ಯಾರು ಕೊಡೋದು ಬಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿಯ ಮೇಲೆ, ಒಂದು ಸಮಾಜದ ಮೇಲೆ ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥದ್ದು ಈ ನಮ್ಮಲ್ಲಿ ಅಷ್ಟು ಅದಕ್ಕೆ ಪ್ರಾಶಸ್ತ್ಯ ಇಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಪಕ್ಷಕ್ಕೆ ಬಿಟ್ಟಿದ್ದು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ವಿ ಸೋಮಣ್ಣ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.